ಮಕ್ಕಳಿಗೆ ಹೊಡೆಯದೆ ತಿದ್ದಿ ಬುದ್ಧಿ ಹೇಳುವುದು ಸಾಧ್ಯವಿಲ್ಲ ಅನ್ನೋದು ಸರಿ. ಆದರೆ ಪಶುಗಳಿಗೆ ಬಡಿದಂತೆ ಹೊಡೆದರೆ ಹೇಗೆ? ಶಿಕ್ಷಕರು ತಾಳ್ಮೆಯ ಸಾಕಾರ ಮೂರ್ತಿಗಳಾಗುವ ಬದಲು ರಾಕ್ಷಸರಂತೆ ವರ್ತಿಸೋಕೆ ಶುರು ಮಾಡಿದ್ದಾರೆ. ಇದಕ್ಕೆ ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಘಟನೆಯೇ ಸಾಕ್ಷಿ. ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. 1ನೇ ತರಗತಿಯಲ್ಲಿ ದಿವಾಕರ್ ಗೌಡ ಎಂಬ ವಿದ್ಯಾರ್ಥಿ ಓದ್ತಾ ಇದ್ದ. ಕ್ಷುಲ್ಲಕ ಕಾರಣಕ್ಕೆ ಬೆನ್ನ ಮೇಲೆ ಭಾರೀ ಬಾಸುಣ್ಣೆ ಬರುವಂತೆ ಶಿಕ್ಷಕಿ ರಜನಿ ತಿಳಿಸಿದ್ದಾರೆ. ಮನಸ್ಸಿಗೆ ಬಂದಂತೆ ಬಾರಿಸಿದ್ದರಂತ ಪರಿಣಾಮ ಬಾಲಕ ಅಸ್ವಸ್ಥಗೊಂಡಿದ್ದಾನೆ. ವಿದ್ಯಾರ್ಥಿ ದಿವಾಕರ್ ತಂದೆ ರಂಗಸ್ವಾಮಿ, ತಾಯಿ ಕಾವ್ಯ ಕೂಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಎಲ್ಲರಂತೆ ನನ್ನ ಮಗ ಕೂಡ ಇಂಗ್ಲಿಷ್ ಕಲಿತು ಚೆನ್ನಾಗಿ ಓದ್ಲಿ ಅಂತ ಗ್ರಾಮದ ಖಾಸಗಿ ಶಾಲೆಗೆ ಹಾಕಿದ್ರು. ಆದ್ರೆ ಚಿಕ್ಕ ತಪ್ಪಿಗೆ ವಿದ್ಯಾರ್ಥಿಗೆ ಶಿಕ್ಷಕಿ ದನಕ್ಕೆ ಬಡಿದಂತೆ ಬಡಿದಿದ್ದಾಳೆ. ಮನೆಗೆ ಬಂದ ಮಗನ ಸ್ಥಿತಿ ಕಂಡು ಪೋಷಕರು ಕಂಗಾಲಾಗಿದ್ರು. ವಿಚಾರಿಸಿದಾಗ ಥಳಿಸಿರೋದು ಗೊತ್ತಾಗಿದೆ. ಬೆನ್ನು ಸಂಪೂರ್ಣ ಕೆಂಪಗಾಗಿದ್ದು ಊದಿಕೊಂಡು ಹಸಿರುಗಟ್ಟಿತ್ತು. ತಕ್ಷಣವೇ ಗಾಬರಿಯಾದ ಪೊಲೀಸರು ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಗಾಯಾಳು ಬಾಲಕ ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಬಾಲಕನ ಪೋಷಕರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇಂಥ ಶಿಕ್ಷಕರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.